ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಂದಿನಂತೆ ಇವತ್ತು ಕೂಡ ಯೂಸ್ಫುಲ್ ಆದಂತಹ ವಿಡಿಯೋನ ನಾನು ನಿಮಗೆ ತಂದಿದ್ದೀನಿ. ಫ್ರೆಂಡ್ಸ್, ಕಳೆದ ವಿಡಿಯೋದಲ್ಲಿ ಅಂದ್ರೆ ಮಂತ್ರಾಲಯ ಪಾರ್ಟ್ 1 ವಿಡಿಯೋದಲ್ಲಿ ಟ್ರೈನ್ ಟಿಕೆಟ್ ಬುಕ್ಕಿಂಗು, ರೂಮ್ ಬುಕ್ಕಿಂಗು, ಲಾಕರ್ ಬಗ್ಗೆ, ಊಟ ತಿಂಡಿ, ಮತ್ತೆ ದರ್ಶನದ ಬಗ್ಗೆ, ಪ್ರಸಾದ, ಮನೆಯಿಂದ ಮಂತ್ರಾಲಯ ರೀಚ್ ಆಗೋದಷ್ಟರಲ್ಲಿ ಎಷ್ಟು ಖರ್ಚಾಯಿತು ಎಂಬ ಮಾಹಿತಿನ ಕೊಟ್ಟಿದ್ದೀನಿ. ಇನ್ನೂ ನೀವೇನಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೋಡಿ ತುಂಬಾನೇ ನಿಮ್ಗೆ ಸಹಾಯ ಆಗುತ್ತೆ ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಪಾರ್ಟ್ 2 ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಪಾರ್ಟ್ 1 ವಿಡಿಯೋದಲ್ಲಿ ನಾವು ಮಧ್ಯಾಹ್ನ ಪ್ರಸಾದವನ್ನ ಸ್ವೀಕರಿಸಿ ನಂತರ ರೂಮ್ ನಲ್ಲಿ ರೆಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ವಿ. ಹಾಗೆ ನಾವು ಇಲ್ಲೇ 2 ಗಂಟೆ ನಿದ್ದೆ ಮಾಡಿದ್ವಿ. ನಾವು ಆಕ್ಚುಲಿ ಸಂಜೆ ಮತ್ತೆ ಗರ್ಭಗುಡಿಗೆ ಹೋಗಿ ಮತ್ತೊಮ್ಮೆ ರಾಯರ ದರ್ಶನ ಮಾಡಿ ನಂತರ ರಾಯರ ದರ್ಶನದ ನಂತರ ಮೆರವಣಿಗೆನ ವೀಕ್ಷಣೆ ಮಾಡಬೇಕಾಗಿತ್ತು. ಸೊ ಆತರ ಅದೇ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ವಿ. ರಾಯರ ಮೆರವಣಿಗೆ ಸ್ಟಾರ್ಟ್ ಆಗೋದು ಸಂಜೆ 7 ಗಂಟೆ. ಸೊ ನಮ್ಗೆ ಇನ್ನೂ 5 ಗಂಟೆ ಟೈಮ್ ಇತ್ತು. ಅದರಿಂದ ನಾವು ಮಂತ್ರಾಲಯದ ಸುತ್ತಮುತ್ತ ಇರೋ ದೇವಸ್ಥಾನಗಳನ್ನ ಮತ್ತು ವಿಶೇಷ ಇತಿಹಾಸ ಪ್ರಸಿದ್ಧ ಸ್ಥಳಗಳನ್ನ ನೋಡ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡಿದ್ವಿ. ಮತ್ತೆ ನೀಟಾಗಿ ಕೈಕಾಲು ಮುಖ ತೊಳ್ಕೊಂಡು ರೆಡಿ ಆದ್ವಿ. ನಾವು ನಮ್ಮ ರೂಮ್ ನಿಂದ ಗೇಟ್ ಹತ್ರ ಬರೋ ಅಷ್ಟರಲ್ಲಿ ಆಟೋಗಳು ರೆಡಿ ಇದ್ವು. ಡ್ರೈವರ್ಗಳು ಪ್ಯಾಸೆಂಜರ್ಗಳನ್ನ ಕೈ ಬೀಸಿ ಕರೀತಿದ್ರು. ನಾವು ಒಂದೆರಡು ಆಟೋನ ವಿಚಾರಿಸಿದ್ವಿ. ಎಲ್ಲ ಆಟೋದವರು ಕೂಡ ಸೇಮ್ ಚಾರ್ಜ್ ನ ಹೇಳ್ತಾ ಇದ್ರು. ಮತ್ತೆ ಎಲ್ಲಾ ಆಟೋಗಳು ಕೂಡ 5 ದೇವಸ್ಥಾನ ಅಂದ್ರೆ ಮೊದಲನೇದಾಗಿ ಅಭಯಾಂಜನೇಯ, ಎರಡನೆಯದು ಬಿಚ್ಚಾಲೆ, ಮೂರನೆಯದು ಅಪ್ಪಣ್ಣಾಚಾರ್ಯ ಅವರ ಮನೆ, ನಾಲ್ಕನೆಯದು ಪಂಚಮುಖಿ, ಐದನೆಯದು ಲಕ್ಷ್ಮೀ ದೇವಸ್ಥಾನ. ಇಷ್ಟು ಜಾಗಗಳಿಗೆ ಒಂದೇ ಆಟೋದಲ್ಲಿ ಕರ್ಕೊಂಡು ಹೋಗಿ ರಿಟರ್ನ್ ತಂದು ಬಿಡ್ತಾರೆ. ನೀವೇನಾದ್ರೂ ನಿಮ್ಮ ಫ್ಯಾಮಿಲಿಗೆ ಇಂಡಿವಿಜುವಲ್ ಆಗಿ ಆಟೋ ಅಥವಾ ಸಪ್ರೇಟ್ ಆಟೋ ಬೇಕಾದ್ರೆ ₹1500 ಕೊಡ್ಬೇಕಾಗತ್ತೆ. ಬೇಡಪ್ಪ ಅಷ್ಟೊಂದೆಲ್ಲ ಕೊಡಕ್ಕಾಗಲ್ಲ, ಪ್ಯಾಸೆಂಜರ್ಸ್ ಜೊತೆನೆ ಹೋಗ್ತೀವಿ ಅಂದ್ರೆ ಒಬ್ರಿಗೆ ₹150 ಕೊಡ್ಬೇಕಾಗತ್ತೆ. ಸೊ ನಾವು ಕೂಡ ಇಬ್ರೇ ಹೊರಟಿದ್ದು. ಯಾಕಂದ್ರೆ ಅಮ್ಮಂಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇತ್ತು, ಮತ್ತೆ ಮಕ್ಕಳು ನಿದ್ದೆ ಮಾಡ್ತಿದ್ರು. ಈ ಆಟೋದಲ್ಲಿ 10 ಜನನ ಕುರಿಗಳ ತರ ತುಂಬಿರ್ತಾರೆ. ತುಂಬಾನೇ ಕಂಜೆಸ್ಟೆಡ್ ಆಗಿರುತ್ತೆ ಫ್ರೆಂಡ್ಸ್. ಏನು ಮಾಡಕ್ಕಾಗಲ್ಲ. ಫಸ್ಟ್ ಆಟೋ ಬಂದಿದ್ದು ಅಭಯಾಂಜನೇಯ ಟೆಂಪಲ್ಗೆ. ಇದು ಮಂತ್ರಾಲಯದಿಂದ ಕೇವಲ 1 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಸಿಗುತ್ತೆ. ನೋಡಿ, ತುಂಬಾ ಎತ್ತರವಾದಂತ ಆಂಜನೇಯ ಇಲ್ಲಿ. ನಾವು ಆಂಜನೇಯ ಸ್ವಾಮಿಗೆ ಕೈ ಮುಗಿದು ಒಂದೆರಡು ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ. ಮತ್ತೆ ಬೇಗ ಬಂದು ಆಟೋ ಹತ್ತಿದ್ವಿ. ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಅಂತ ಕೇಳಿದ್ಕೆ ಡ್ರೈವರು ಬಿಚ್ಚಾಲೆ ಅಂತ ಹೇಳ್ದ. ಬಿಚ್ಚಾಲೆ ಮಂತ್ರಾಲಯ, ಬಿಚ್ಚಾಲೆ ಮಂತ್ರಾಲಯದಿಂದ ಒಂದು 21 ಕಿಲೋಮೀಟರ್ ಇದೆ. ಆ ಒಂದು 10 ಕಿಲೋಮೀಟರ್ ರೋಡ್ ಚೆನ್ನಾಗಿದೆ, ಇನ್ನೊಂದು 10 ಕಿಲೋಮೀಟರ್ ತುಂಬಾನೇ ಖರಾಬ್ ಆಗಿತ್ತು. ನೋಡಿ, ಇಲ್ಲಿ ಪ್ರೆಗ್ನೆಂಟ್ ಯಾರಾದ್ರೂ ಬಂದ್ಬಿಟ್ರೆ ಪಕ್ಕ ಡೆಲಿವರಿ ಆಗುತ್ತೆ. ನಾವ್ ಎಷ್ಟೇ ಡ್ರೈವರ್ಗೆ ಹೇಳಿದ್ರು ಅವರು ನಿಧಾನಕ್ಕಂತೂ ಓಡ್ಸಲ್ಲ. ಹಂಗೂ ಹಿಂಗೂ ಬಂದು ಬಿಚ್ಚಾಲೆನ ರೀಚ್ ಆದ್ವಿ. ಬಿಚ್ಚಾಲೆ ಅಂತೂ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಪ್ರಕೃತಿ ಸೌಂದರ್ಯ ಅದ್ಭುತವಾಗಿದೆ. ಬಿಚ್ಚಾಲೆಯಲ್ಲಿ ರಾಯರ ಏಕಶಿಲಾ ಬೃಂದಾವನ ಇದೆ. ಅದರ ಪಕ್ಕದಲ್ಲಿ ತುಂಗಾ ನದಿ ಹರಿತಾ ಇರುತ್ತೆ. ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಫೋಟೋ ಶೂಟ್ ಬಂತು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಅಲ್ಲ, ಅದನ್ನೆಲ್ಲ ನೋಡ್ಕೊಂಡು ನಂತರ ನಾವು ಅಲ್ಲೇ ಪಕ್ಕದಲ್ಲಿ ಏಕಶಿಲಾ ಬೃಂದಾವನ ಹತ್ರ ಬಂದ್ವಿ. ಜನ ಎಲ್ಲ ಕೂಡ ಒಟ್ಟಿಗೆ ಅಲ್ಲಿ ಬಂದು ಸೇರಿದ್ರು. ಎಲ್ರನ್ನ ಸೇರಿಸಿ ಅಲ್ಲಿರೋ ಗುರುಗಳು ಏಕಶಿಲಾ ಬೃಂದಾವನ ಮತ್ತು ಬಿಚ್ಚಾಲೆಯ ಇತಿಹಾಸವನ್ನ ವಿವರವಾಗಿ ಹೇಳ್ತಾರೆ. ನಾನು ಈ ವಿಡಿಯೋದಲ್ಲಿ ಅಷ್ಟೆಲ್ಲ ಹೇಳೋಕ್ಕಾಗಲ್ಲ, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು 13 ವರ್ಷ ತಪಸ್ ಮಾಡಿದ್ರಂತೆ. ಅಪ್ಪಣ್ಣಾಚಾರ್ಯ ಅವರು ಅವರ ಸೇವೆಯನ್ನ ಮಾಡ್ಕೊಂಡು ನಂತರ ಅಪ್ಪಣ್ಣ ಅವರೇ ಈ ಏಕಶಿಲಾ ಬೃಂದಾವನವನ್ನ ನಿರ್ಮಿಸಿದ್ರಂತೆ. ಇಡೀ ಜಗತ್ತಿನಲ್ಲಿ ಇರೋ ಏಕೈಕ ಏಕಶಿಲಾ ಬೃಂದಾವನ ಇದು. ನಂತರ ನಾವು ಅದನ್ನೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಬಿಚ್ಚಾಲೆ ದೇವಸ್ಥಾನಕ್ಕೆ ಹೋದ್ವಿ. ಇದು ಹೊಸದಾಗಿ ದೇವಸ್ಥಾನ ಕಟ್ಟಿದ್ರೆ, ಮುಂಚೆ ಹಳೇದಿತ್ತು, ಈಗ ಹೊಸದಾಗಿ ನಿರ್ಮಿಸಿದ್ದಾರೆ. ಅಲ್ಲೇ ಕೈ ಮುಗಿದು ಬಂದ್ವಿ. ದೇವಸ್ಥಾನ ಹತ್ರ ತಂಪಾದ ಮಜ್ಜಿಗೆ ಮಾಡ್ತಾ ಇದ್ರು. ಮಡಿಕೆಲಿ ಮಜ್ಜಿಗೆ ಇತ್ತು. ಒಂದ್ 2 ಗ್ಲಾಸ್ ಕುಡಿದ್ವಿ. ಮತ್ತೆ ಆಟೋ ಹತ್ತಿದ್ವಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದಂತ ಪ್ಲೇಸು ಅಪ್ಪಣ್ಣಾಚಾರ್ಯ ಅವರ ಇದ್ದಂತಹ ಮನೆಯನ್ನ ರೀಚ್ ಆದ್ವಿ. ಮನೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಮನೆಯ ಒಳಗಡೆ ರಾಘವೇಂದ್ರ ಸ್ವಾಮಿಗಳ ಎಲ್ಲಾ ರೀತಿಯ ಫೋಟೋಗಳನ್ನ ಹಾಕಿದ್ದಾರೆ. ಮತ್ತೆ ಅಪ್ಪಣ್ಣವರು ಅವರ ಸೇವೆಯನ್ನ ಮಾಡ್ತಿರ್ತಕ್ಕಂಥ ಫೋಟೋಸ್ನ ಹಾಕಿದ್ದಾರೆ. ಅಪ್ಪಣ್ಣರವರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡಿತಿದ್ರಂತೆ. ಇಲ್ಲೇ ತಪಸ್ ಕೂಡ ಮಾಡ್ತಿದ್ರಂತೆ. ಮನೆಯೊಳಗೆ ಭಕ್ತರು ರಾಶಿ ರಾಶಿ ದುಡ್ಡನ್ನ ಎಸ್ತಿದ್ದಾರೆ. ಎಲ್ಲೂ ಕೂಡ ಗುರುಗಳೊಬ್ರು ಇಲ್ಲೂ ಕೂಡ ಗುರುಗಳೊಬ್ರು ಎಲ್ರನ್ನ ಸೇರ್ಸ್ಬಿಟ್ಟು ಕಥೆನ ಹೇಳ್ತಾರೆ. ಈ ಮನೆಯಲ್ಲಿ ಒಂದು ಹುತ್ತ ಇತ್ತಂತೆ, ಅದರಲ್ಲಿ ಒಂದು ಸರ್ಪ ಇತ್ತಂತೆ. ರಾಯರ ತಪಸ್ಸನ್ನ ಮೆಚ್ಚಿ ಅದು ಇಲ್ಲೇ ಕಲ್ಲಾಗಿ ಹೋಯ್ತು. ಮತ್ತೆ ಅದೇ ಈ ಕೃಷ್ಣ ಸರ್ಪ ಅಂತ ಹೇಳಿದ್ರು. ನಾವು ಮನೆಯಲ್ಲಿ ಪೂರ್ತಿ ಎಲ್ಲಾನು ನೋಡಿದ್ವಿ. ಮತ್ತೆ ಮತ್ತೆ ಎಲ್ಲಾ ಸುತ್ತಾಡಿದ್ವಿ ಒಂದ್ ರೌಂಡು. ಟೈಮ್ ಆಯ್ತು, ಮತ್ತೆ ಬಂದ್ಬಿಟ್ಟು ಆಟೋ ಹತ್ಬಿಟ್ಟು ಪಂಚಮುಖಿ ದೇವಸ್ಥಾನಕ್ಕೆ ಬಂದ್ವಿ. ಹ್ಮ್ ಇಲ್ಲಿ ಸ್ವಲ್ಪ ಲೈನ್ ಇತ್ತು.
ಅಷ್ಟು ದೊಡ್ಡ ಲೈನ್ ಇಲ್ಲ. ಒಂದ್ ಸ್ವಲ್ಪ ಲೈನ್ ಇತ್ತು. ಒಂದ್ 10 ನಿಮಿಷ ಆಯ್ತು ಅಷ್ಟೇನೆ. ಆ ಲೈನಲ್ಲಿ ನಿಂತ್ಕೊಂಡು ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನನ ಪಡೆದು ಆಚೆ ಬಂದ್ವಿ. ಆ ಇಲ್ಲಿ ಬಂಡೆಗಳಿದೆ ನೋಡಿ. ಈ ಬಂಡೆಗಳು ತುಂಬಾನೇ ವಿಶೇಷವಾಗಿದ್ದಾವೆ. ಇದಕ್ಕೆ ಜಿಯೋಲಾಜಿಕಲ್ ಹಿಸ್ಟ್ರಿನೂ ಇದೆ. ಏನಂದ್ ನೋಡಿ, ಇಲ್ಲಿ ಇರೋ ಬಂಡೆಗಳು ಒಂಥರ ಚಪ್ಪಟೆ ಆಕಾರದಲ್ಲಿದೆ. ಒಂದ್ರ ಮೇಲೊಂದು ಯಾರೋ ಜೋಡ್ಸಿಟ್ಟಿದಾರೇನೋ ಅನ್ನೋ ರೀತಿ ಕಾಣ್ತವೆ ನಮ್ಗೆ. ಆ ನಾವು ಅದನ್ನೆಲ್ಲ ನೋಡ್ಕೊಂಡು ಇನ್ನೇನ್ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡ್ವಿ. ಬಟ್ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಕ್ಕಾಗಿಲ್ಲ, ತುಂಬಾನೇ ಸುಸ್ತಾಗಿತ್ತು. ಲಕ್ಷ್ಮೀ ದೇವಸ್ಥಾನ ಪಂಚಮುಖಿಯಿಂದ ಒಂದು 300 ಮೀಟರ್ ಡಿಸ್ಟೆನ್ಸ್ ಇತ್ತು. ಅಲ್ಲಿಂದ ನಿಂತ್ಕೊಂಡು ಕೈ ಮುಕ್ಕೊಂಡು ಆ ವಾಪಸ್ ಬಂದ್ವಿ. ರಿಟರ್ನ್ ಆಟೋ ಹತ್ರ ಬಂದ್ವಿ. ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳೋದ್ ಮರ್ತೋದೆ. ಇಲ್ಲಿ ಬದನೆಕಾಯಿ ಬಜ್ಜಿ ತುಂಬಾನೇ ಫೇಮಸ್ ಅಂತಾರೆ. ಒಂದ್ಸರಿ ಟೇಸ್ಟ್ ಮಾಡಿ. ಬಟ್ ನನ್ಗೇನ್ ಅಷ್ಟು ಇಷ್ಟ ಆಗಿಲ್ಲ. ಕೆಲವ್ರು ಹೇಳ್ತಾರೆ ಬದನೆಕಾಯಿ ಬಜ್ಜಿ ಚೆನ್ನಾಗಿರುತ್ತೆ ಅಂತ. ನೀವೇನಾದ್ರೂ ಇಲ್ಲಿ ವಿಸಿಟ್ ಮಾಡಿದ್ರೆ ಒಂದ್ಸತಿ ಬದನೆಕಾಯಿ ಬಜ್ಜಿನ ಟೇಸ್ಟ್ ಮಾಡಿ. ಎಲ್ಲ ಒಂದು ಅಂಗಡಿಗಳಲ್ಲೂ ಅಲ್ಲಿ ಮಾರ್ತಾ ಇರ್ತಾರೆ. ಸೊ ನಾವು ಮತ್ತೆ ಆಟೋ ಹತ್ಕೊಂಡು ಫೈನಲಿ ರೂಮ್ನ ರೀಚ್ ಆದ್ವಿ. ಟೋಟಲಿ 3 ಅವರ್ ಜರ್ನಿ ಆಯ್ತು. ಇಬ್ರಿಂದ 300 ರುಪೀಸ್ ಕೊಟ್ಟು ರೂಮ್ಗೆ ಬಂದು ರೆಸ್ಟ್ ಮಾಡಿದ್ವಿ. ಮತ್ತೆ ಸಂಜೆ 7 ಗಂಟೆಗೆ ರಾಯರ ದರ್ಶನ ಮತ್ತು ಮೆರವಣಿಗೆ ನೋಡೋದಕ್ಕೆ ರೆಡಿ ಆದ್ವಿ ಫ್ರೆಂಡ್ಸ್. ರಾಯರ ಗರ್ಭಗುಡಿಗೆ ಬಂದ್ವಿ. ಬೆಳಗ್ಗೆಗಿಂತ ಸಂಜೆ ಕ್ಯೂ ತುಂಬಾನೇ ಕಮ್ಮಿ ಇತ್ತು. ಆರಾಮಾಗಿ ರಾಯರ ದರ್ಶನ ಮಾಡಿ ಆಚೆ ಬಂದ್ವಿ. ತುಂಬಾ ಜನ ಗರ್ಭಗುಡಿ ಸುತ್ತ ನಿಂತಿದ್ರು. ಯಾಕಂದ್ರೆ ರಾಯರ ಮೆರವಣಿಗೆ ನೋಡೋದಕ್ಕೆ. ನಾವು ಕೂಡ ಒಂದ್ ಕಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ವಿ. ರಾಯರನ್ನ ಅಂಬಾರಿ ಮೇಲೆ ಕೂರಿಸಿ ನಿಧಾನವಾಗಿ ಗರ್ಭಗುಡಿ ಸುತ್ತ ಮೆರವಣಿಗೆ ಮಾಡ್ತಾರೆ. ಜನ ಕೂಡ ಅಂಬಾರಿ ಹಿಂದೆ ನಿಧಾನವಾಗಿ ರಾಯರನ್ನ ಜಪಿಸ್ತಾ ಹೋಗ್ತಾ ಇದ್ರು. ನಂತರ ಅಂಬಾರಿ ಒಂದು ಸುತ್ತು ಬಂದ್ಮೇಲೆ ಅರ್ಚಕರು ಅಂಬಾರಿಯಿಂದ ರಾಯರ ವಿಗ್ರಹವನ್ನ ಇಳಿಸಿ ಇನ್ನೊಂದು ರಥಕ್ಕೆ ತಂದಿಡ್ತಾರೆ. ಮತ್ತೆ ಅಂಬಾರಿ ರೀತಿಯಲ್ಲೇ ರಥನ್ನ ಕೂಡ ನಿಧಾನವಾಗಿ ಎಳ್ಕೊಂಡು ಗರ್ಭಗುಡಿ ಸುತ್ತ ಒಂದ್ ರೌಂಡ್ ಬರ್ತಾರೆ ಫ್ರೆಂಡ್ಸ್. ಇದನ್ನೆಲ್ಲ ಕೆಲವ್ರಿಗೆ ನೋಡಕ್ ಆಗಲ್ಲ, ತುಂಬಾ ಜನ ಇರ್ತಾರೆ. ಸೊ ಅದಕ್ಕೆ ದೊಡ್ಡ LED ಸ್ಕ್ರೀನ್ ನ ಒಂದು ಡಿಸ್ಪ್ಲೇ ಮಾಡಿರ್ತಾರೆ. ಆ ಎಲ್ರಿಗೂ ಸರಿಯಾಗಿ ಅದು ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಈ ತರ ದೊಡ್ಡ ಸ್ಕ್ರೀನ್ ನ ಹಾಕಿರ್ತಾರೆ. ಆ ರಾಯರ ಮೆರವಣಿಗೆ ಮುಗಿದ್ಮೇಲೆ ರಾಯರನ್ನ ರಥದಿಂದ ಇಳಿಸಿ ತೊಟ್ಟಲಿಗೆ ಹಾಕಿ ತೂಗ್ತಾರೆ. ಇದನ್ನೆಲ್ಲ ಕಣ್ ತುಂಬ್ಕೊಂಡ್ಮೇಲೆ ಅಲ್ಲಿಂದ ಡೈರೆಕ್ಟ್ ಊಟದ ಹಾಲ್ಗೆ ಬಂದು ಪ್ರಸಾದನ ತಿಂದು ರೂಮ್ಗೆ ಬಂದ್ವಿ. ರಿಟರ್ನ್ ಬೆಂಗಳೂರಿಗೆ ಹೋಗೋಕೆ ಟ್ರೈನ್ ಟಿಕೆಟ್ ಕನ್ಫರ್ಮ್ ಆಗ್ಲಿಲ್ಲ. ವೈಟಿಂಗ್ ಲಿಸ್ಟ್ ಅಲ್ಲೇ ಇತ್ತು. ಸೊ ಅದಕ್ಕೆ ಒಂದು ಬಸ್ನ ಬುಕ್ ಮಾಡ್ಕೊಂಡ್ವಿ. ಅಮ್ಮಂಗೆ, ವೈಫ್ಗೆ, ಮಕ್ಳಿಗೆ ಎಲ್ಲರಿಗೂ ಸ್ಲೀಪರ್ ಸೀಟ್ ಸಿಕ್ತು. ನನಗೆ ಸೆಮಿ ಸ್ಲೀಪರ್ ಸಿಕ್ತು. ಸ್ಲೀಪರ್ ಪ್ರೈಸ್ ಬಂದ್ಬಿಟ್ಟು 900 ರುಪೀಸ್. ಮತ್ತೆ ಸೆಮಿ ಸ್ಲೀಪರ್ ಬಂದ್ಬಿಟ್ಟು 700 ರುಪೀಸ್ ಆಗುತ್ತೆ. ಸೊ ಟೋಟಲ್ 2500 ರುಪೀಸ್ ಆಯ್ತು. ಬಸ್ ಹತ್ತಿ ನಿದ್ದೆ ಮಾಡ್ಕೊಂಡು ಫೈನಲಿ ಬೆಂಗಳೂರು ಬಂದು ರೀಚ್ ಆದ್ವಿ. ನಾವು ಬಸ್ ಹತ್ತಿದ್ದು ರಾತ್ರಿ 10 ಗಂಟೆ ಆಗಿತ್ತು. ಬೆಂಗಳೂರು ಬಂದು ರೀಚ್ ಆಗಿದ್ದು ಬೆಳಿಗ್ಗೆ 4:30 ಆಗಿತ್ತು. ಫ್ರೆಂಡ್ಸ್, ಟೋಟಲ್ಲು ಮಂತ್ರಾಲಯದಿಂದ ಬೆಂಗಳೂರು ಬರೋ ಜರ್ನಿ ಅವರ್ ಬಂದ್ಬಿಟ್ಟು 6:30 ಗಂಟೆ ಆಯ್ತು. ಅಲ್ಲಿಂದ ಮನೆಗೆ ಬಂದು ರೀಚ್ ಆದ್ವಿ ಫ್ರೆಂಡ್ಸ್. ನೋಡಿ, ಇಷ್ಟು ಈ ಜರ್ನಿಯ ಒಂದು ವಿವರ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಇದೊಂದು ಯೂಸ್ಫುಲ್ ಅಂಡ್ ನಾಲೆಜಬಲ್ ವಿಡಿಯೋಸ್ ಆಗಿರುತ್ತೆ ನನ್ನ ಚಾನಲ್ನಲ್ಲಿ. ನಿಮ್ಗೆ ಏನಾದ್ರು ಇದೇ ರೀತಿಯಾದ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಮನ್ನ ತಲುಪುತ್ತೆ. ಸೊ ಪ್ಲೀಸ್ ಫ್ರೆಂಡ್ಸ್, ಏನಾದರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ ಖಂಡಿತವಾಗ್ಲೂ. ಧನ್ಯವಾದಗಳು ಫ್ರೆಂಡ್ಸ್.